ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಮೈ ಕೊರೆಯುವ ಚಳಿಗೆ ತಂಡ ಹೊಡೆದ ಬೀದರ್ ಮಂದಿ. ವಿಪರೀತ ಚಳಿಗೆ ನಗರದ ವಾಕಿಂಗ್ ಹಾಟ್ಸ್ಪಾಟ್ಗಳು ಖಾಲಿ. ಬೆಳಗ್ಗೆ 7 ಗಂಟೆ ಆದರೂ ಮನೆಯಿಂದ ಹೊರಬರಲು ಜನರ ಹಿಂದೇಟು. ಚಳಿಯಿಂದ ರಕ್ಷಿಸಿಕೊಳ್ಳಲು ಬೆಚ್ಚಗಿನ ಉಡುಪುಗಳ ಮೊರೆ ಹೋದ ಬೀದರ್ ಜನತೆ. ಟೊಪ್ಪಿಗೆ ಸ್ವೆಟರ್, ಗ್ಲೌಸ್ ಧರಿಸಿ ಮನೆಯಿಂದ ಹೊರ ಬರ್ತಿರೋ ಬೀದರ್ ಜನರು. ಬೀದರ್ನಲ್ಲಿ ಕನಿಷ್ಠ 7.4 ತಾಪಮಾನ ದಾಖಲಾಗಿದೆ. ಇದಕ್ಕೆ ಬೀದರ್ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಡಿಸೆಂಬರ್ 17ರವರೆಗೂ ಇದೇ ರೀತಿಯ ಚಳಿ ಮುಂದುವರಿಯಲಿದೆ ಎಂದು ಕೂಡ ಹವಾಮಾನ ಇಲಾಖೆ ಮಾಹಿತಿಯೊಂದನ್ನು ನೀಡಿದೆ. ಜನವರಿ ತಿಂಗಳಲ್ಲಿ ಇನ್ನಷ್ಟು ಚಳಿ ಕಂಡು ಬಂದಿದ್ದು 5.5 ಡಿಗ್ರಿವರೆಗೂ ಬರುವ ಸಾಧ್ಯತೆ ಎದುರಾಗಿದೆ. ಚಳಿಗೆ ಬಿಸಿಲಿನ ನಾಡು ಥಂಡ. ಜನವರಿಯಲ್ಲಿ ಕೂಡ 5 ಡಿಗ್ರಿವರೆಗೂ ದಾಖಲಾಗುವ ಸಾಧ್ಯತೆ. ಇಷ್ಟು ದಿನ ಗರಿಷ್ಠ ತಾಪಮಾನದಿಂದ ಪ್ರಖ್ಯಾತಿಯನ್ನು ಪಡೆದಿದ್ದಂಥ ಬೀದರ್ ಜಿಲ್ಲೆ ಈಗ ಕನಿಷ್ಠ ತಾಪಮಾನದಿಂದ ಜನರನ್ನು ಅಕ್ಷರಶಃ ತಂಡ ಹೊಡಿಸಿದೆ ಅಂತ ಹೇಳ್ಬೋದು. ಬೀದರ್ ಜಿಲ್ಲೆಯಲ್ಲಿ ಏನು 7.4 ತಾಪಮಾನ ಅಂದರೆ ಟೆಂಪ್ರೇಚರ್ ದಾಖಲಾಗಿದ್ದು, ಜಿಲ್ಲೆಯಲ್ಲಿನ ಜನರು ನಿಜಕ್ಕೂ ಈ ಚಳಿಗೆ ಅಥವಾ ಥಂಡಿಗೆ ತಂಡ ಹೊಡೆದು ಹೋಗಿದ್ದಾರೆ. ಏನು ನಾನೀಗ ಬೀದರ್ ನಗರದಲ್ಲಿರುವ BVB ಕಾಲೇಜ್ ಆವರಣದಲ್ಲಿದ್ದೇನೆ. ಈ ಗ್ರೌಂಡ್ಗೆ ನಿತ್ಯ ನೂರಾರು ಜನರು ವಾಕಿಂಗ್ಗೆ ಬರ್ತಾ ಇದ್ದರು. ಪ್ರತಿನಿತ್ಯ ಇಲ್ಲಿ ಬೆಳಗ್ಗೆ 5:30 6 ಗಂಟೆ ಅನ್ನೋಷ್ಟರಲ್ಲಿಗೆ ಜನ ಇಲ್ಲಿ ವಾಕಿಂಗ್ಗೆ ಬರ್ತಾಯಿದ್ರು. ಆದರೆ ಈ ಚಳಿಯಿಂದಾಗಿ ಜನರು ಇಲ್ಲದೆ ಬಿಕೋ ಅಂತ ಇದೆ ಇರೋದನ್ನ ನೋಡ್ತಿರ್ಬೋದು ನೀವೀಗ. ಗ್ರೌಂಡ್ ಖಾಲಿ ಇದೆ. ಅಂದರೆ ಇಲ್ಲಿ ನಿತ್ಯ ನೂರಾರು ಜನರು ಬೆಳಗ್ಗೆಯಿಂದನೇ ಒಂದು 5:30 6 ಗಂಟೆಗೆ ಬಂದು ಇಲ್ಲಿ ಜಮಾಯಿಸಿರ್ತಿದ್ರು. ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಜಾಗ ಕೂಡ ಸಿಗ್ತಿದ್ದಿಲ್ಲ. ಅಷ್ಟೊಂದು ಮಟ್ಟಿಗೆ ಜನರು ಇಲ್ಲಿ ಬರ್ತಾಯಿದ್ರು. ಆದರೆ ಚಳಿಯಿಂದಾಗಿ ಬೀದರ್ ಜಿಲ್ಲೆಯ ಜನರು ಅಕ್ಷರಶಃ ದಂಗಾಗಿ ಹೋಗಿದ್ದು. ಬೆಳಗ್ಗೆ 7-8 ಗಂಟೆ ಆದರೂ ಮನೆಯಿಂದ ಆಚೆ ಬರೋಕ್ಕೆ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬರುವಂಥ ಜನರು ತಲೆಗೆ ಟೋಪಿ ಆಗಿರ್ಬೋದು, ಸ್ವೆಟರ್ ಆಗಿರ್ಬೋದು, ಜಾಕೆಟ್ಗಳನ್ನ ಹಾಕಿದೆ ಮನೆಯಿಂದ ಆಚೆ ಬರೋಕ್ಕೂ ಕೂಡ ಭಯಪಡೋ ಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳನ್ನ ಶಾಲೆಗೆ ಕಳ್ಸೋಕೆ ಕೂಡ ಹೆದರ್ತಾ ಇದ್ದಾರೆ ಪಾಲಕರು. ಇಲ್ಲಿ ಕೆಲವೊಂದಿಷ್ಟು ಜನ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಈ ಚಳಿ ಬಗ್ಗೆ, ಯಾವ ರೀತಿ ವಾತಾವರಣ ಇದೆ ಅಂತ ಅವ್ರನ್ನ ಕೇಳೋಣ. ಸರ್, ಈಗ ಇಷ್ಟೊಂದು ದಾಖಲೆ ಪ್ರಮಾಣ ಚಳಿ ಇದೆ, ಹೆಂಗೆ ಅನ್ನಿಸ್ತದೆ? ಚಳಿ ಅಂತೂ ಬೀದರ್ದಾಗ ರೆಕಾರ್ಡ್ ಅನ್ನಿಸ್ಲತ್ತದ. ಪೂರ ಉತ್ತರ ಕರ್ನಾಟಕ ಆಗಲಿ ಕರ್ನಾಟಕದಾಗ. ಸೊ ಬಟ್ ಒಂದು ರೀತಿಯಿಂದ ಜನ ನೀವು ಅಂದಂಗೆ ಕಡಿಮೆ ಆಗ್ಯಾರ. ಬಟ್ ಅಟ್ ದ ಸೇಮ್ ಟೈಮ್ ನಮಗೇನು ಅನಿಸ್ತದೆ, ಇದು ಒಂದು ಒಳ್ಳೆಯ ವಾತಾವರಣ. ಇದು ಒಳ್ಳೆಯ ವಾತಾವರಣದಲ್ಲಿ ಮನೆಯಿಂದ ಹೊರಗೆ ಬಂದು ಎಕ್ಸಸೈಸ್ ಮಾಡೋದ್ರಿಂದ ಇದು ಒಂದು ಸ್ವಲ್ಪ ಹೆಚ್ಚಿನ ಬೆನಿಫಿಟ್ ಈ ಸೀಸನ್ದಾಗ ಸಿಗ್ತದೆ ಅಂತ ಅನ್ನಿಸ್ತದೆ. ಸೊ ಮುಂದಿನ ದಿನಗಳಲ್ಲಿ ಐ ಥಿಂಕ್ ಕಡಿಮೆ ಆಗ್ಬೋದು ಅಂತ ಅನಿಸ್ತದೆ, ನೋಡ್ಬೇಕು. ಅದೇ ರೀತಿ ಇಲ್ಲಿ ತುಂಬ ಜನ ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಚಳಿ ಫುಲ್ ದಾಖಲೆ ಪ್ರಮಾಣದ ಇಷ್ಟು ದಿವಸ ಬಿಸಿಲಿಕ್ಕೆ ಖ್ಯಾತಿ ಅಂತ ಬೀದರ್ ಜಿಲ್ಲೆ ಚಳಿ ಆಗ್ಯದ. ಏನು ಹೇಳ್ತೀರಿ ಜನಕ್ಕೆ, ಎಷ್ಟು ಪ್ರಿಕಾಷನ್ಸ್ ತೊಗೋಬೇಕು, ಏನಿದೆ ಹೇಳ್ತೀರಿ? ಇಲ್ಲ, ಪ್ರಿಕಾಷನ್ ಸಂಬಂಧಪಟ್ಟಂಗೆ ಅಂತಂದರೆ ವಾರ್ಮ್ ಕ್ಲೋತ್ಸ್ ಎಲ್ಲ ವೇರ್ ಮಾಡೋದಾಗಲಿ, ಎವ್ರಿ ಡೇ ನಾವು ರೂಟೀನ್ ಎಕ್ಸಸೈಸ್ ಮಾಡೋದು, ವಾಕಿಂಗ್ ಮಾಡೋದು ನಾವು ರೂಢಿಸ್ಕೋಬೇಕು. ಅದಲ್ಲದೆ ನಾವು ಈಗ ಒಂದು ಖುಷಿ ಏನಂತಂತಂದರೆ ಬೇರೆ ಯಾವುದೇ ಜಿಲ್ಲೆಯಲ್ಲಿ ನಮ್ಮಂಥ ವಾತಾವರಣ ಇಲ್ಲ. ಈಗ 7.5 ಡಿಗ್ರಿ ನಮ್ಮದು ರೆಕಾರ್ಡ್ ಆಗಿದೆ ಇತ್ತೀಚೆಗೆ, ಒಂದು 2-3 ದಿವಸದಿಂದ. ಸುಮಾರು ಈಗ 1 ತಿಂಗಳಿಂದ ಚಳಿ ತುಂಬಾ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ ಎಲ್ರಿಗೂ ಒಳ್ಳೆಯ ವಾರ್ಮ್ ಕ್ಲೋತ್ಸ್ ಹಾಕ್ಕೊಂಡು ಈ ಟೆಂಪ್ರೇಚರ್ ಎಂಜಾಯ್ ಮಾಡಿರಿ ಅಂತೀನಿ. ಬೇರೆ ಜನ ಎಲ್ಲ ಮನಾಲಿ ಕಾಶ್ಮೀರ ಎಲ್ಲ ಹೋಗ್ಬೇಕಂತಾರೆ, ನಮ್ಮಲ್ಲೇ ಆ ವಾತಾವರಣ ಕ್ರಿಯೇಟ್ ಆಗಿದೆ. ವಿ ಆರ್ ಲಕ್ಕಿಯೆಸ್ಟ್. ಅದೇ ರೀತಿ ಇಲ್ಲಿ ತುಂಬ ಜನ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಬಂದಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿ ವೆದರ್ ಇದೆ, ಏನು ಹೇಳ್ತಾರೆ ಅಂತ. ಸರ್, ಈ ವೆದರ್ಗೆ ಏನು ಹೇಳ್ತೀರಿ ಸರ್? ಫುಲ್ ಬಿಸಿಲಿರೋ ಜಾಗದಾಗ ಈಗ ಚಳಿ ಅದ, ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಅವಕಾಶ ನಮಗೆ ಸಿಗ್ತಿದ್ದಿಲ್ಲ, ನಾವೆಲ್ಲ ಹೊರಗಡೆ ಹೋಗ್ಬೇಕಾಗ್ತಿತ್ತು. ಅದಕ್ಕೋಸ್ಕರ ಈ ಸಲ ರೆಕಾರ್ಡ್ ಮಳಿನೂ ಆಗಿದೆ. ಮಳೆ ಅಂದರೆ ನಮ್ಗೆ ಇಷ್ಟು ಮಳೆ ಅಂತ ಗೊತ್ತೇ ಇದ್ದಿಲ್ಲ ಅವಾಗ. ಈ ಮಳಿನೂ ಅನುಭವಿಸಿದೆವು, ಈ ಚಳಿನೂ ಅನುಭವಿಸ್ಲಿಕ್ಕೆ ನಾವು ರೆಡಿ ಇದ್ದೆವು. ಅದಕ್ಕೆ ಜನಸಂಖ್ಯೆಯಲ್ಲಿ ಭಾಳ ಬರ್ತಿದ್ರು. ಕೆಲವರು ಸೀನಿಯರ್ ಸಿಟಿಸನ್ ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ. ಎನಿವೇ, ಬಟ್ ಇದ್ರ ಮಜಾನೇ ಬೇರೆ ಇದೆ. ವಿ ಆರ್ ಎಂಜಾಯ್. ಜನಕ್ಕೆ ಏನು ಪ್ರಿಕಾಷನ್ಸ್ ತೊಗೋಬೇಕು, ಹೆಂಗೆ ಎಚ್ಚರ ವಹಿಸ್ಬೇಕು ಅಂತ ನೋಡಿ, ಸ್ವಲ್ಪ ಬೆಚ್ಚಗಿರೋ ವಾತಾವರಣದಲ್ಲಿ ಸ್ವೆಟರು, ಕ್ಯಾಪು ಏನೋ ಹಾಕ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಬರಬೇಕು. ಯಾಕೆ ಎಕ್ಸಸೈಸ್ ರೂಟೀನ್ ಇದೆ, ಅದು ತಪ್ಪಿಸ್ಬಾರ್ದು. ಹೆಂಗೆ ಊಟ ತಪ್ಪಲ್ಲ, ಎಕ್ಸಸೈಸು ವಾಕಿಂಗ್ ತಪ್ಪಬಾರ್ದು. ಬಟ್ ಪ್ರಿಕಾಷನ್ನಲ್ಲಿ ನಾವು ಇದು ಕೆಲಸ ಮಾಡಿದ್ರೆ ಏನಿಲ್ಲ. ಓಕೆ, ಜನರ ಮಾತಾಗಿತ್ತು. ಏನು ಚಳಿಗೆ ಜನ ಹೆದರಿದ್ರೆ ಅನ್ನೋ ಒಂದು ಏನು ಅಭಿಪ್ರಾಯ ನಮ್ಮಲ್ಲಿತ್ತು. ಆದರೆ ಜನ ನಿಜಕ್ಕೂ ಇದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಚಳಿಯನ್ನು ಎಂಜಾಯ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲೊಬ್ಬರ ಫಿಸಿಕಲ್ ಕೋಚ್ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ ಈ ಚಳಿ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ. ಹಾಂ ಸರ್, ಏನು ಹೇಳ್ತೀರಿ ಸರ್ ಈ ಚಳಿ ಬಗ್ಗೆ? ಸರ್, ಖುಷಿ ಆಗುತ್ತೆ. ಯಾಕಂದರೆ ಈ ಟೈಪ್ ಕ್ಲೈಮೇಟಲ್ಲಿ ಸೊ ನಾನು ಜನಗಳಿಗೆ ಹೇಳೋದಿಷ್ಟೇ ಸರ್, ಇಂಥ ಕ್ಲೈಮೇಟಲ್ಲಿ ನಾವು ಫಿಟ್ನೆಸ್ ಮಾಡೋದಾಗಿರ್ಬೋದು, ಯಾರು ವಾಕಿಂಗ್ ಮಾಡ್ತಾರೋ ಅಲ್ಲಿ ನೋಡಿರ್ಬೋದು ನೀವು, ಸಾಕಷ್ಟು ಜನ ಕಡಿಮೆ ಇದೆ ಇಲ್ಲಿ, ಜನ ಬರ್ತಾ ಇಲ್ಲ.
ಸೊ ಈ ಟೈಮಲ್ಲಿ ನಾವು ಫಿಟ್ನೆಸ್ ಮಾಡಿದ್ರೆ ಒಳ್ಳೇದಂತ ನನಗನ್ಸುತ್ತೆ. ಆ್ಯಸ್ ಎ ಸ್ಪೋರ್ಟ್ಸ್ ಇನ್ಸ್ಟ್ರಕ್ಟ್ರಾಗಿ ವರ್ಕ್ ಮಾಡ್ತೀವಿ ನಾವು. ಸೊ ಮಕ್ಕಳಲ್ಲಿ ಆಗಿರ್ಬೋದು, ಒಂದು ಮಿಡ್ಲ್ ಏಜ್ ಆಗಿರ್ಬೋದು, ಓಲ್ಡ್ ಏಜ್ ಅಂದರೆ ಸ್ವಲ್ಪ ಸಮಸ್ಯೆ ಇದೆ ಅವ್ರದ್ದು, ಓಕೆ. ಬಟ್ ಇಂಥ ಟೈಮಲ್ಲಿ ನಾವು ಫಿಟ್ನೆಸ್ ಮಾಡೋದು ತುಂಬಾ ಒಳ್ಳೇದು ಹೆಲ್ತಿಗೆ. ಸೊ ಈ ಒಂದು ಕ್ಲೈಮೇಟಲ್ಲಿ ಫಿಟ್ನೆಸ್ ಮಾಡೋದು ತುಂಬ ಎಂಜಾಯ್ಮೆಂಟು, ಆ ಮಾತು ಯಾರಿಗೂ ಬರೋಲ್ಲ, ಖುಷಿ ಆಗುತ್ತೆ ತುಂಬ. ಸೊ ನಾನು ಜನರಿಗೆ ಹೇಳೋದು ಇಷ್ಟಪಡೋದು ಹೇಳಂತಂದರೆ, ಡೈಲಿ ನೀವು ಎಷ್ಟು ಜನ ಬರ್ತೀರೋ ಅಷ್ಟು ಜನ ಬಂದು ಸೊ ಬೆಳಗ್ಗೆ ವಾರ್ಮಪ್ಪು ಆಗಿರ್ಬೋದು, ನೀವು ಫಿಟ್ನೆಸ್ ಮಾಡ್ಕೊಳ್ಬೇಕು, ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬೇಕಂತ ಹೇಳೋದು. ಬಸವಾದಿ ಶರಣರ ಚಿಂತನೆಗಳನ್ನು ಜಗತ್ತಿಗೆ ಸಾರುವ ಉದ್ದೇಶದಿಂದ ರಾಷ್ಟ್ರೀಯ ಬಸವ ದಳ ಹಾಗೂ ವಿವಿಧ ಬಸವ ಪರ ಸಂಘಟನೆಗಳ ಸಹಯೋಗದಲ್ಲಿ ದುಬೈನ ಅಲ್ರಿಂಗ್ ನಗರದ ರೆಸ್ವೆಲ್ಲಾ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ 6ನೇ ಅಂತಾರಾಷ್ಟ್ರೀಯ ಬಸವ ಜಯಂತಿ ಹಾಗೂ ವಿಶ್ವಶಾಂತಿ ಯಾತ್ರೆ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿ ಮಾತನಾಡಿ, ಬುದ್ಧ, ಮಹಾವೀರ, ಯೇಸು ಕ್ರಿಸ್ತ ಮತ್ತು ಗುರುನಾನಕರ ಸಮಾನತೆಯ ಸಂದೇಶಗಳು ವಿಶ್ವಮಟ್ಟದಲ್ಲಿ ಬೆಳೆದಿವೆ. ಆದರೆ ವಿಶ್ವಗುರು ಬಸವಣ್ಣನವರ ವಚನ ಸಂದೇಶಗಳು ಭಾರತಕ್ಕೆ ಮಾತ್ರ ಸೀಮಿತಗೊಂಡಿವೆ. ಶಾಲಾ ಕಾಲೇಜು ಸ್ಥಾಪಿಸಿ ಹಣ ಸಂಪಾದನೆ ಮಾಡುವುದು ಸುಲಭ, ಆದರೆ ವಿಶ್ವ ಮಟ್ಟದಲ್ಲಿ ಬಸವ ತತ್ವದ ಪ್ರಸಾರ ಮಾಡುವುದು ಕಠಿಣವಾಗಿದೆ. ಈ ಕಾರಣಕ್ಕಾಗಿ ಬಸವ ಸಂದೇಶಗಳನ್ನು ವಿಶ್ವ ಮಟ್ಟದಲ್ಲಿ ಪರಿಚಯಿಸುವ ಘನ ಉದ್ದೇಶ ನಮ್ಮದಾಗಿದೆ. ನೇಪಾಳ, ಭೂತಾನ್, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ ಮತ್ತು ಮಾರಿಷಸ್ನಲ್ಲಿ ಬಸವ ಸಮ್ಮೇಳನ ಮಾಡಲಾಗಿದೆ. ದುಬೈ ಸಮ್ಮೇಳನ ಯಶಸ್ವಿಯಾಗಿ ಜರುಗಿದೆ. ಇಲ್ಲಿರುವ ಕನ್ನಡಿಗರು ಕೂಡ ಪಾಲ್ಗೊಂಡಿರುವುದು ಎಲ್ಲರಿಗೂ ಸಂತಸ ತಂದಿದೆ. ಇನ್ನು 7ನೇ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಸಿಂಗಾಪುರ್ನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ದುಬೈದಲ್ಲಿ ನಾವು 5 ದಿವಸಗಳ ಕಾಲ ಈ ಒಂದು ವಿಶ್ವಶಾಂತಿ ಬಸವ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ದುಬೈನಲ್ಲಿ ನಾವು ಎಲ್ಲ ಕಡೆಗೂ ಕೂಡ ಬಸವಣ್ಣ ತತ್ವವನ್ನು ಪ್ರಚಾರ ಮಾಡುವ ಉದ್ದೇಶದಿಂದ 5 ದಿವಸಗಳ ಕಾಲ ಈ ಶಾಂತಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು 14ನೇ ತಾರೀಕು ಭಾನುವಾರ ಅಂದರೆ ಸಂಡೇ ದಿನ ದುಬೈಯಲ್ಲಿ ನಾವು ಒಂದು ದೊಡ್ಡ ಹೋಟೆಲ್ನಲ್ಲಿ ಸಮ್ಮೇಳನವನ್ನು ಇಟ್ಕೊಂಡಿದ್ದೇವೆ. ಸ್ಥಳೀಯರು ಮತ್ತು ದುಬೈನಲ್ಲಿರ್ತಕ್ಕಂತಹ ಕನ್ನಡಿಗರು, ಬಸವ ಭಕ್ತರು ಕೂಡ ಇದರಲ್ಲಿ ಸಾಕಷ್ಟು ಜನ ಭಾಗವಹಿಸಿದ್ದಾರೆ. ನಮ್ಮ ಜೊತೆಯಲ್ಲಿ 40 ಜನ ಇಂಡಿಯಾದಿಂದ ನಾವು ಬಂದಿದ್ದೀವಿ. ಇದು ಅಂತಾರಾಷ್ಟ್ರೀಯ ಮಟ್ಟದ ಬಸವ ತತ್ವ ಸಮ್ಮೇಳನ ಇವತ್ತಿನ ದಿವಸ ನಡೀತಾ ಇದೆ. ನಮ್ಮ ಉದ್ದೇಶ ಏನಂದರೆ, ಬಸವ ತತ್ವವನ್ನು ನಾವು ಜಗತ್ತಿನಾದ್ಯಂತ ಪ್ರಚಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನಾವೆಲ್ಲರೂ ಕೂಡಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಿದ್ದೀವಿ, ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೀವಿ, ಮಾಸ್ ಪ್ರೇಯರ್ ಮಾಡಿದ್ದೀವಿ. ಯಾಕಂದರೆ ಇದು ಮಾಡೋ ಉದ್ದೇಶ ಏನು, ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನಗಳಂದರೆ ನಮಗಿಂತಲೂ ಹಿಂದೆ ಹುಟ್ಟಿರ್ತಕ್ಕಂತಹ ಗುರುನಾನಕರಿಂದ ಹುಟ್ಟಿರ್ತಕ್ಕಂತಹ ಸಿಖ್ ಧರ್ಮ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪಂಥಗಳಾಗಿರ್ಬೋದು, ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳಾಗಿರ್ಬೋದು, ಇವೆಲ್ಲವೂ ಇವತ್ತು ಜಾಗತಿಕ ಮಟ್ಟದಲ್ಲಿ ಬೆಳೆದು ಕೋಟಿ ಜನ ಅನುಯಾಯಿಗಳಾಗಿದ್ದಾರೆ. ಆದರೆ ವಿಶ್ವ ಸಂದೇಶವನ್ನು ಕೊಟ್ಟಿರ್ತಕ್ಕಂತಹ ಸಾಮಾನ್ಯ ತತ್ವಗಳನ್ನು ಕೊಟ್ಟಿರ್ತಕ್ಕಂತಹ ಯೂನಿವರ್ಸಲ್ ಬ್ರದರ್ಹುಡ್ ಅಂದರೆ ವಿಶ್ವ ಭ್ರಾತೃತ್ವ ಸಂದೇಶ ಸಾರ್ತಕ್ಕಂತಹ ಸಮಾನತೆಯ ತತ್ವಗಳನ್ನು ಕೊಟ್ಟಂತಹ ಗುರು ಬಸವಣ್ಣರ ತತ್ವಗಳನ್ನು ಜಗತ್ತಿನಾದ್ಯಂತ ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಟ್ಟದ ಬಸವ ತತ್ವ ಸಮ್ಮೇಳನಗಳನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ದುಬೈನಲ್ಲಿ ನಮಗೆಲ್ಲ ಸಹಕಾರ ಮಾಡಿರ್ತಕ್ಕಂಥ ಶರಣರಿಗೂ, ನಮ್ಮ ಜೊತೆಯಲ್ಲಿ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ಲ ಶರಣೆಯರಿಗೂ ಕೂಡ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ. ಎಲ್ಲರಿಗೂ ಶರಣ. ಬರ್ತ್ಡೇ ಕಾರ್ಯಕ್ರಮವೊಂದರಲ್ಲಿ ಯುವಕನೋರ್ವ ಕ್ರಿಶ್ಚಿಯನ್ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದ ಮೇಲೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ವತಿಯಿಂದ ಜನವಾಡ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಡಿಸೆಂಬರ್ 12ನೇ ತಾರೀಕು ರಾತ್ರಿ 9 ಹಾಗೂ 10 ಗಂಟೆ ಸುಮಾರಿಗೆ ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಬೆನಕನಹಳ್ಳಿ ಗ್ರಾಮದ ಭವಾನಿ ಮಂದಿರದ ಬಳಿ ಯಾರೋ ಅಪರಿಚಿತ ಯುವಕರು ಬರ್ತ್ಡೇ ಆಚರಿಸುವ ಸಮಯದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಬಗ್ಗೆ ನಿಂದನಕಾರಿ ಹೇಳಿಕೆ ನೀಡಿದ್ದಾರೆ. ಆದ್ದರಿಂದ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಜನವಾಡ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಅವರ ದೂರಿನ ಆಧಾರದ ಮೇಲೆ ಜನವಾಡ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರಸ್ತೆ ಚರಂಡಿ ಮಾಡುವುದರಿಂದ ಬಡವರ ಜೀವನ ಉದ್ಧಾರ ಆಗ್ತದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಿನಲ್ಲಿ ಭಾನುವಾರ ನಡೆದ ಬಂಜಾರ ಸಮುದಾಯದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಸ್ತೆ ಮತ್ತು ಚರಂಡಿಗಳ ನಿರ್ಮಾಣದಿಂದ ಜನಸಮೂಹ ನಿಜವಾಗಿಯೂ ಉದ್ಧಾರವಾಗ್ತದೆ, ಬಡವರ ಜೀವನ ಉದ್ಧಾರವಾಗ್ತದೆ ಎಂದು ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸುವವರನ್ನು ಉದ್ದೇಶಿಸಿ ಪ್ರಶ್ನೆ ಮಾಡಿದ್ದಾರೆ. ವರ್ಷಕ್ಕೆ 58,000 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಗಳನ್ನು ನಿಲ್ಲಿಸಿದರೆ ಬಡವರ ಬದುಕು ಸುಧಾರಿಸುತ್ತಿದೆಯೇ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ. ರಸ್ತೆ ಚರಂಡಿ ಅಥವಾ ಇನ್ನಿತರ ಕಾರ್ಯಕ್ರಮಗಳಿಂದ
ಯೋಜನೆಯಿಂದ ಮಾತ್ರ ಬಡವರ ಜೀವನದಲ್ಲಿ ಬದಲಾವಣೆ ಬರುವುದಿಲ್ಲ. ಸಾವಿರಾರು ವರ್ಷಗಳ ಶೋಷಣೆಯನ್ನು ಕೊನೆಗಾಣಿಸುವುದು ಮತ್ತು ಜನರ ಜೀವನವನ್ನು ಸುಧಾರಿಸುವುದೇ ಗ್ಯಾರಂಟಿ ಯೋಜನೆಗಳ ಮುಖ್ಯ ಉದ್ದೇಶವಾಗಿದೆ. ನಾವು ರಸ್ತೆ, ಮನೆ ನಿರ್ಮಾಣ ಅಥವಾ ನೀರಾವರಿ ಯೋಜನೆಗಳನ್ನು ನಿಲ್ಲಿಸಿಲ್ಲ. ಅವು ನಿಧಾನವಾಗಿರಬಹುದು, ಆದರೆ ಅವು ಎಂದಿಗೂ ನಿಲ್ಲುವುದಿಲ್ಲ. ಜನರ ಜೀವನ ಉತ್ತಮಗೊಳ್ಳಬೇಕು ಮತ್ತು ಸುಧಾರಣೆಯಾಗಬೇಕು ಎಂಬ ದೃಷ್ಟಿಯಿಂದಲೇ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಪರಮೇಶ್ವರ್ ಹೇಳಿಕೊಂಡಿದ್ದಾರೆ. ದಟ್ಟವಾದ ಹೊಗೆಯಿಂದ ಕರ್ನಾಟಕದ 21 ಶಾಸಕರು ಇಂಡಿಗೋ ವಿಮಾನದ ಒಳಗಡೆಯೇ ಸಿಲುಕಿದ್ದಾರೆ. ಭಾನುವಾರ ಆಯೋಜನೆಗೊಂಡಿದ್ದ ಓಟ್ ಚೋರಿ ಸಮಾವೇಶಕ್ಕೆ ಮಂತ್ರಿಗಳು, ಕಾಂಗ್ರೆಸ್ ಶಾಸಕರು ದೆಹಲಿಗೆ ಆಗಮಿಸಿದ್ರು. ಇಂದು ದಾವಣಗೆರೆಯಲ್ಲಿ ನಡೆಯಲಿರುವ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ದೆಹಲಿಯಿಂದ ಬೆಳಗಾವಿಗೆ ಹೋಗುವ ವಿಮಾನ ಏರಿದ್ರು. ಶಾಸಕರ ವಿಮಾನ ಬೆಳಗ್ಗೆ 5:30ಕ್ಕೆ ದೆಹಲಿಯಿಂದ ಹೊರಡಬೇಕಾಗಿತ್ತು. ವಿಮಾನದ ಒಳಗಡೆ ಕುಳಿತುಕೊಂಡ ಬಳಿಕ ದಟ್ಟವಾದ ಹೊಗೆಯಿಂದಾಗಿ ವಿಮಾನ ಟೇಕ್ ಆಫ್ ಆಗಿಲ್ಲ. ಇನ್ನು ಸುಮಾರು 4 ಗಂಟೆಯಿಂದ ಶಾಸಕರು ವಿಮಾನದಲ್ಲೇ ಕುಳಿತಿದ್ದು ಬೆಳಗ್ಗೆ 10 ಗಂಟೆ ಆದರೂ ವಿಮಾನ ಟೇಕ್ ಆಫ್ ಆಗಿಲ್ಲ. ವಿಮಾನ ಎಷ್ಟು ಗಂಟೆಗೆ ಟೇಕ್ ಆಫ್ ಆಗಲಿದೆ ಎಂಬ ಮಾಹಿತಿಯನ್ನ ಸಿಬ್ಬಂದಿ ಕೂಡ ನೀಡಿರಲಿಲ್ಲ. ಇನ್ನು ದೆಹಲಿಯಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನಗಳ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ಗೆ ಸಮಸ್ಯೆ ಆಗಿದೆ. ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರ ಇಂದು ಸಂಜೆ ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ನಡೆಯಲಿದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಿದೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಿಂದ ಮಧ್ಯರಾತ್ರಿ ಹೊರಟಿದ್ದ ಮೃತದೇಹ ಇಂದು ಬೆಳಗ್ಗೆ 4 ಗಂಟೆ ವೇಳೆಗೆ ದಾವಣಗೆರೆಗೆ ತಲುಪಿತು. ಮೊದಲು ಹಿರಿಯ ಮಗ ಎಸ್ ಎಸ್ ಬಕ್ಕೇಶ್ ನಿವಾಸದ ನಂತರ ಎಸ್ ಎಸ್ ಗಣೇಶನ ಮನೆ, ಕೊನೆಗೆ 3ನೇ ಮಗ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಮನೆಯಲ್ಲಿ ಕಣವೇಕುಪ್ಪೆ ಶ್ರೀಗಳ ಸಮ್ಮುಖದಲ್ಲಿ ವಿಧಿವಿಧಾನ ನಡೆಯಿತು. 3 ಮನೆಗಳಲ್ಲಿ ವಿಧಿವಿಧಾನ ಮುಕ್ತಾಯದ ನಂತರ ಶಾಮನೂರು ಶಿವಶಂಕರಪ್ಪ ನಿವಾಸದ ಮುಂಭಾಗವು ಸಾರ್ವಜನಿಕ ದರ್ಶನಕ್ಕೆ ಮೃತದೇಹವನ್ನು ಇಡಲಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ. ನಂತರ ಸಾರ್ವಜನಿಕ ದರ್ಶನ ಮುಕ್ತಾಯವಾದ ನಂತರ ಸಂಜೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿ ಹೈಸ್ಕೂಲ್ ಮೈದಾನದಿಂದ ಕಲ್ಲೇಶ್ವರ ರೈಸ್ ಮಿಲ್ಗೆ ಅಂತಿಮ ಯಾತ್ರೆ ನಡೆಯಲಿದೆ. ಹಳೆ ಕೋರ್ಟ್ ಮೈದಾನ, ಎಸಿ ಕ್ರಾಸ್, ಎಡಕ್ಕೆ ತಿರುಗಿ ರೇಣುಕಾ ಮಂದಿರ ಸರ್ಕಲ್, ಅರುಣ್ ಸರ್ಕಲ್, ಹೊಂಡಾದ ಸರ್ಕಲ್, ದುರ್ಗಾಂಬಿಕಾ ದೇವಸ್ಥಾನ, ಹಗೆದಿಬ್ಬ ಸರ್ಕಲ್, ಕಾಳಿಕಾಂಬ ದೇವಸ್ಥಾನ ರಸ್ತೆ, ಗ್ಯಾಸ್ಕಟ್ಟೆ ಸರ್ಕಲ್, ಬಕ್ಕೇಶ್ವರ ದೇವಸ್ಥಾನದ ಮುಂಭಾಗ, ಹಾಸಭಾವಿ ಸರ್ಕಲ್, ಗಣೇಶ ದೇವಸ್ಥಾನ, ಅರಳಿಮರ ಸರ್ಕಲ್, ವೆಂಕಟೇಶ್ವರ ಸರ್ಕಲ್, ಅರಳಿಮರ ಸರ್ಕಲ್ ಸಾಗಿ ವೆಂಕಟೇಶ್ವರ ಸರ್ಕಲ್ ಮೂಲಕ ಕಲ್ಲೇಶ್ವರ ರೈಸ್ ಮಿಲ್ಗೆ ತರಲಾಗ್ತಿದೆ. ಇನ್ನು ದಾವಣಗೆರೆಯಲ್ಲಿ ಅಭಿವೃದ್ಧಿ ಮಾಡಿರುವ ಶಾಮನೂರು ಅವರಿಗೆ ಗೌರವ ಸಲ್ಲಿಸಲು ನಗರದಲ್ಲಿ ಮೆರವಣಿಗೆ ಮಾಡಬೇಕು ಎನ್ನುವುದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾರ್ಯಕರ್ತರ ಅಭಿಮಾನಿಗಳ ಒತ್ತಾಸೆಯಾಗಿತ್ತು. ಅಭಿಮಾನಿಗಳ ಮನವಿಯಂತೆ 15 ಕಿಲೋಮೀಟರ್ ಅಂತಿಮ ಯಾತ್ರೆ ಮೆರವಣಿಗೆ ಸಾಗಿದ ಬಳಿಕ ಸಂಜೆ 6 ಗಂಟೆಯ ವೇಳೆಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಗೆ ಸಿದ್ಧಗಂಗಾ ಮಠದಿಂದ ಸುಮಾರು 100 ವಿಶೇಷ ವಿಭೂತಿ ಗಟ್ಟಿಯನ್ನು ರವಾನಿಸಲಾಗಿದೆ. ಮಠಾಧ್ಯಕ್ಷ ಸಿದ್ಧಗಂಗಾ ಸ್ವಾಮೀಜಿಗಳು ತಮ್ಮ ವಾಹನದಲ್ಲೇ ದಾವಣಗೆರೆಯತ್ತ ವಿಶೇಷ ವಿಭೂತಿ ಗಟ್ಟಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಶ್ರೀಗಳು, ಶಿವಶಂಕರಪ್ಪನವರು ನಮ್ಮ ಸಮಾಜದ ಮುಖಂಡರು, ಸುದೀರ್ಘ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಸೇವೆ ಕೈಗೊಂಡವರು. ಇಡೀ ನಾಡಿಗೆ ಹಾಗೂ ಜಗತ್ತಿಗೆ ಶಾಮನೂರು ಶಿವಶಂಕರಪ್ಪ ಪರಿಚಯವಾಗಿದ್ದಾರೆ. ವಾಣಿಜ್ಯ ನಗರಿ ದಾವಣಗೆರೆಯನ್ನ ಶೈಕ್ಷಣಿಕ ನಗರಿಯಾಗಿಯೂ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಒಂದೇ ಪಕ್ಷದಲ್ಲಿದ್ದು ಅವರು ಛಾಪು ಮೂಡಿಸಿದ್ದಾರೆ. ಪಕ್ಷ ನಿಷ್ಠೆಯಿಂದ ಇದ್ದು ಪಕ್ಷ ಬೆಳೆಸಿದವರು. ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಮಾಜದ ಸೇವೆ ಕೂಡ ಸಲ್ಲಿಸಿದ್ದಾರೆ. ಇನ್ನು ವೀರಶೈವ ಮಹಾಸಭಾವನ್ನು ಸಾಮಾಜಿಕ, ಆರ್ಥಿಕವಾಗಿ ಬಲಗೊಳಿಸಿದ ಕೀರ್ತಿ ಅವರದ್ದು. ಸಮಾಜದ ಐಕ್ಯತೆ, ಒಗ್ಗಟ್ಟನ್ನು ಮನಸ್ಸಿನಲ್ಲಿಟ್ಕೊಂಡು ಕೆಲಸ ಮಾಡಿದವರು ಅವರಾಗಿದ್ದಾರೆ. ಸಮಾಜದ ಜನರು ರಾಜಕೀಯವಾಗಿ, ಆರ್ಥಿಕವಾಗಿ ಮುಂದೆ ಬರಬೇಕು ಎನ್ನುವ ಕನಸು ಕಂಡಿದ್ರು. ಶಾಮನೂರು ಶಿವಶಂಕರಪ್ಪ ರಾಜಕೀಯ, ಸಾಮಾಜಿಕ ಸೇವೆಯಲ್ಲಿ ವೀರ ಮತ್ತು ಧೀರರಾಗಿದ್ರು. ಅವರು ಸಮಾಜದ ಅವಿಸ್ಮರಣೀಯ ನಾಯಕರಾಗಿದ್ರು. ಅವರು ಬಿಟ್ಟು ಹೋದ ಮಾದರಿ, ಆದರ್ಶ ಅನುಕರಣೀಯವಾಗಿದೆ. ಸಿದ್ಧಗಂಗಾ ಮಠದಿಂದ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ ಎಂದು ಶ್ರೀಗಳು ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೇದೆಗೆ ಠಾಣೆಯ ಸಿಬ್ಬಂದಿ ಸೇರಿ ಸೀಮಂತ ಮಾಡಿದ್ದಾರೆ. ತುಂಬು ಗರ್ಭಿಣಿಯಾಗಿದ್ದ ಉಮಾಗೆ ಠಾಣೆಯಲ್ಲಿಯೇ ಸೀಮಂತ ಮಾಡಿದ್ದು, ಠಾಣೆಯಲ್ಲಿನ ಸಿಬ್ಬಂದಿ ವರ್ಗ ಸೀಮಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಠಾಣೆಯಲ್ಲಿ ನಡೆದ ಈ ಕಾರ್ಯಕ್ರಮ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸತೀಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಒಂದು ಕ್ಷಣ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಗರ್ಭಿಣಿ ಉಮಾ ಮಾತನಾಡಿ, ನನ್ನ ತವರು ಮನೆಯಿಂದ ಮಾಡುವ ಕಾರ್ಯಕ್ರಮವನ್ನು ನಾನು ಕೆಲಸ ಮಾಡುವ ಪೊಲೀಸ್ ಠಾಣೆಯಲ್ಲಿ ಮಾಡಿರುವುದು ನನಗೆ ಬಹಳ ಖುಷಿ ತಂದುಕೊಟ್ಟಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ನಾವು ಸತ್ಯದ ಬೆನ್ನಿಗೆ ನಿಂತು ಮೋದಿ, ಅಮಿತ್ ಶಾ, ಆರ್ಎಸ್ಎಸ್ ಸರ್ಕಾರವನ್ನು ದೇಶದಿಂದ ಖಾಲಿ ಮಾಡಿಸುತ್ತೇವೆ. ಇದು ನನ್ನ ಗ್ಯಾರಂಟಿ ಎಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಬ್ಬರಿಸಿದ್ದಾರೆ. ವೋಟ್ ಚೋರಿ ವಿರೋಧಿಸಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಡೆದ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸತ್ಯ ಅತ್ಯಂತ ಅವಶ್ಯಕ ಎಂದು ಗಾಂಧಿ ಹೇಳ್ತಿದ್ರು. ನಮ್ಮ ಧರ್ಮದಲ್ಲಿ ಸತ್ಯವನ್ನು ಅತ್ಯಂತ ಮುಖ್ಯ ಎಂದು ಭಾವಿಸಲಾಗಿದೆ.
ಅದಕ್ಕಾಗಿಯೇ ಧರ್ಮದಲ್ಲಿ ಸತ್ಯಂ ಶಿವಂ ಸುಂದರಂ ಎಂದು ಉಲ್ಲೇಖಿಸಿದೆ. ಆದರೆ ವಿಶ್ವ ಸತ್ಯ ಅಲ್ಲ, ಶಕ್ತಿಯನ್ನ ನೋಡುತ್ತೆ. ಯಾರ ಬಳಿಯೇ ಶಕ್ತಿ ಇದೆ ಅವರನ್ನ ಒಪ್ಪಿಕೊಳ್ಳುತ್ತೆ. ಈ ವಿಚಾರಧಾರೆ RSS ಸಿದ್ಧಾಂತವಾಗಿದೆ. ಅವರಿಗೆ ಸತ್ಯ ಅಲ್ಲ, ಅಧಿಕಾರ ಮುಖ್ಯವಾಗಿದೆ. ಈಗ ಅಸತ್ಯ ಸತ್ಯದ ನಡುವೆ ಹೋರಾಟ ನಡೆಯುತ್ತಿದೆ. ನಾವು ಸತ್ಯದ ಹಿಂದೆ ನಿಂತು ಮೋದಿ, ಅಮಿತ್ ಶಾ, RSS ಸರ್ಕಾರವನ್ನ ದೇಶದಿಂದ ಖಾಲಿ ಮಾಡಿಸ್ತೇವೆ ಎಂದು ಇದು ನನ್ನ ಗ್ಯಾರಂಟಿ ಎಂದು ರಾಹುಲ್ ಗಾಂಧಿ ಅವರು ಗುಡುಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜೋರ್ಡಾನ್, ಇಥಿಯೋಪಿಯಾ ಮತ್ತು ಓಮನ್ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ದೆಹಲಿಯಲ್ಲಿ ದಟ್ಟ ಮಂಜಿನಿಂದಾಗಿ ವಿಮಾನ ಸರಿಯಾದ ಸಮಯಕ್ಕೆ ಬಾರದ ಪರಿಣಾಮ ಪ್ರಧಾನಿ ಮೋದಿ ವಿದೇಶ ಪ್ರವಾಸ ವಿಳಂಬವಾಗಿದೆ. ಬೆಳಿಗ್ಗೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ದಟ್ಟವಾದ ಮಂಜಿನಿಂದಾಗಿ ವಿಳಂಬವಾಗಿದೆ. ಇನ್ನು ಬೆಳಿಗ್ಗೆ 8:30ಕ್ಕೆ ಹೊರಡಬೇಕಾಗಿತ್ತು. ನಾನು ಜೋರ್ಡಾನ್ಗೆ ಭೇಟಿ ನೀಡುತ್ತಿದ್ದೇನೆ. ರಾಜ ಅಬ್ದುಲ್ಲಾ ಇಬ್ನ್ ಅಲ್ ಹುಸೇನ್ ಅವರ ಆಹ್ವಾನದ ಮೇರೆಗೆ ಅಲ್ಲಿಗೆ ಹೋಗ್ತಿದ್ದೇನೆ ಎಂದು ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಈ ಐತಿಹಾಸಿಕ ಭೇಟಿಯು ನಮ್ಮ ಎರಡು ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದು ಪ್ರಧಾನಿ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಬೆಳಗಿನ ತಾಪಮಾನವು 12 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿತ್ತು. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೋಮವಾರ ಬೆಳಗ್ಗೆ ವಿಮಾನ ಕಾರ್ಯಾಚರಣೆಯಲ್ಲಿ ವ್ಯತ್ಯಯ ಕೂಡ ಉಂಟಾಗಿದೆ. ಡಿಸೆಂಬರ್ 16 ಹಾಗೂ 17ರಂದು ಪ್ರಧಾನಿ ಮೋದಿ ಇಥಿಯೋಪಿಯಾಗೆ ಭೇಟಿ ನೀಡಲಿದ್ದಾರೆ ಮತ್ತು ಅಂತಿಮ ಹಂತದಲ್ಲಿ ಡಿಸೆಂಬರ್ 17 ಹಾಗೂ 18ರಂದು ಓಮನ್ಗೆ ಭೇಟಿ ನೀಡಲಿದ್ದಾರೆ. ಡಿಸೆಂಬರ್ 16ರಂದು ಪ್ರಧಾನಿ ಮೋದಿ ಅವರು ಇಥಿಯೋಪಿಯಾಗೆ ತೆರಳಲಿದ್ದಾರೆ ಎಂದು ತಿಳಿದುಬಂದಿದೆ. ಇವಾಗಿದ್ದವು ಇಂದಿನ ಮುಂಜಾನೆ ರೌಂಡಪ್. ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ರೌಂಡಪ್ನಲ್ಲಿ. ನಮಸ್ಕಾರಗಳು.